ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಂಜಂಗಾಡ್ ರೈಲು ನಿಲ್ದಾಣದ ಪ್ರದೇಶದಿಂದ ಬೈಕ್ ಕಳ್ಳತನ, 19 ವರ್ಷದ ಯುವಕ ವಶಕ್ಕೆ. ಮನೆಯಲ್ಲಿರಿಸಿದ್ದ 2 ಕಿಲೋ ಗಾಂಜಾ ವಶಕ್ಕೆ. ಕಾಸರಗೋಡು ಕೋಯಿಪಾಡಿ ಬಾಲಂಪಾಡಿ ಎಂಬಲ್ಲಿ ಘಟನೆ. ಜಿಲ್ಲೆಯಲ್ಲಿ ಮಲೆನಾಡು ನಿವಾಸಿಗಳನ್ನು ಕಾಡು ಪ್ರಾಣಿಗಳ ಬೆದರಿಕೆಯಿಂದ ರಕ್ಷಿಸಬೇಕು ಎಂದು ಆಗ್ರಹ. ಸಂಸದ ರಾಜಮೋಹನ್ ಉಣ್ಣಿತಾನ್ ಅವರಿಂದ ಬೋವಿಕಾನದಲ್ಲಿ ಉಪವಾಸ ಸತ್ಯಾಗ್ರಹ. ಸಿಪಿಐಎಂ ಕಾಸರಗೋಡು ಜಿಲ್ಲಾ ಸಮ್ಮೇಳನ, ಸಾರ್ವಜನಿಕ ಸಮ್ಮೇಳನದೊಂದಿಗೆ ಸಮಾಪನ. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಕೌನ್ಸಿಲ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ, ಸಿಪಿಐ ರಾಜ್ಯ ಸಮಿತಿ ಸದಸ್ಯ ಅಡ್ವೊಕೇಟ್ ಗೋವಿಂದನ್ ಪಳ್ಳಿಕಾಪಿಲ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕಾಂಜಂಗಾಡ್ ರೈಲು ನಿಲ್ದಾಣದ ಪ್ರದೇಶದಿಂದ ಬೈಕ್ ಕದ್ದ 19 ವರ್ಷದ ಯುವಕನನ್ನು ವಶಕ್ಕೆ ಪಡೆಯಲಾಯಿತು. ಮಾದೂರು ಉಳಿಯತಡ್ಕ ನಿವಾಸಿ ರಹೀಸ್ ಅಹಮದ್ ಎಂಬಾತನನ್ನು ವಶಕ್ಕೆ ಪಡೆಯಲಾಗಿರುವುದು. ಕಾಂಜಂಗಾಡ್ ರೈಲು ನಿಲ್ದಾಣದ ಪ್ರದೇಶದಿಂದ ಬೈಕ್ ಕದ್ದ 19 ವರ್ಷದ ಯುವಕರನ್ನು ವಶಕ್ಕೆ ಪಡೆಯಲಾಯಿತು. ಮದೂರು ಉಳಿಯತಡ್ಕ ನಿವಾಸಿ ರಾಹಿಸ್ ಅಹಮದ್ ಎಂಬಾತನನ್ನು ವಶಕ್ಕೆ ಪಡೆಯಲಾಗಿರುವುದು. ಕಾಸರಗೋಡಿನಲ್ಲಿ ನಡೆದ ವಾಹನ ತಪಾಸಣೆಯಲ್ಲಿ ಯುವಕ ಸಿಕ್ಕಿಬಿದ್ದಿದ್ದಾನೆ. ತಪಾಸಣೆ ವೇಳೆ ನಂಬರ್ ಪ್ಲೇಟ್ ತೆಗೆದು ಬದಲಿಸಿರುವುದು ಗಮನಕ್ಕೆ ಬಂದಾಗ ಪೊಲೀಸರಿಗೆ ಅನುಮಾನ ಬಂದಿದೆ. ನಂತರ ನಡೆಸಿದ ವಿಚಾರಣೆಯಲ್ಲಿ ಆರೋಪಿ ಅಪರಾಧವನ್ನು ಒಪ್ಪಿಕೊಂಡಿದ್ದಾನೆ. ಕಳೆದ ತಿಂಗಳ 28ರಂದಾಗಿದೆ ವಾಹನ ಕಳ್ಳತನವಾದ ದೂರಿನ ಆಧಾರದ ಮೇಲೆ ಹೊಸದುರ್ಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿರುವುದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಸ್ಕ್ವಾಡ್ ಸದಸ್ಯರಾದ ನಜಿನ್ ಕುಮಾರ್ ರಾಜೇಶ್ ಅವರನ್ನೊಳಗೊಂಡ ತಂಡ ಆರೋಪಿಯನ್ನು ಬಂಧಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕೋಯಿಪಾಡಿ ಬಲ್ಲಂಪಾಡಿ ಎಂಬಲ್ಲಿ ಮನೆಯಲ್ಲಿರಿಸಿದ 2 ಕಿಲೋ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಮನೆಯ ಮಾಲಕ ಬಿ ಅಬ್ದುಲ್ಲಾ ಎಂಬಾತನನ್ನು ಕಾಸರಗೋಡು ಎಕ್ಸೈಸ್ ಎನ್ಫೋರ್ಸ್ಮೆಂಟ್ ಅಂಡ್ ನಾರ್ಕೋಟಿಕ್ಸ್ ಸ್ಪೆಷಲ್ ಸ್ಕ್ವಾಡ್ ಬಂಧಿಸಿದೆ. ಕಾಸರಗೋಡು ಕೊಯ್ಪಾಡಿ ಬಲ್ಲಂಪಾಡಿ ಎಂಬಲ್ಲಿ ಮನೆಯಲ್ಲಿರಿಸಿದ್ದ 2 ಕಿಲೋ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಮನೆಯ ಮಾಲಕ ಬಿ ಅಬ್ದುಲ್ಲಾ ಬಂಧಿತ ಆರೋಪಿ. ಕಾಸರಗೋಡು ಎಕ್ಸೈಸ್ ಎನ್ಫೋರ್ಸ್ಮೆಂಟ್ ಅಂಡ್ ನಾರ್ಕೋಟಿಕ್ಸ್ ಸ್ಪೆಷಲ್ ಸ್ಕ್ವಾಡ್ನ ಸರ್ಕಲ್ ಇನ್ಸ್ಪೆಕ್ಟರ್ ಕೆಎಸ್ ಪ್ರಶೋಭ್ ಅವರ ನೇತೃತ್ವದಲ್ಲಿರುವ ತಂಡವಾಗಿದೆ. ಶುಕ್ರವಾರ ರಾತ್ರಿ 10:30ರ ಸುಮಾರಿಗೆ ಮನೆಗೆ ರೈಡ್ ಮಾಡಿ ಗಾಂಜಾ ವಶಕ್ಕೆ ಪಡೆದಿರುವುದು. ಆರೋಪಿಯನ್ನು ಶನಿವಾರ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಅಸಿಸ್ಟೆಂಟ್ ಎಕ್ಸೈಸ್ ಅಧಿಕಾರಿಗಳಾದ ಕೆವಿ ಮುರಳಿ, ಕೆವಿ ಸುರೇಶ್, ಪ್ರಿವೆಂಟಿವ್ ಆಫೀಸರ್ ಗ್ರೇಡ್ಗಳಾದ ಕೆ ನೌಶಾದ್, ಪ್ರಶಾಂತ್ ಕುಮಾರ್, ಸಿವಿಲ್ ಅಬಕಾರಿ ಅಧಿಕಾರಿಗಳಾದ ಬಿ ಮಂಜುನಾಥನ್, ಸೋನು ಸೆಬಾಸ್ಟಿಯನ್, ಕೆ ಸತೀಶನ್, ಮಹಿಳಾ ಸಿವಿಲ್ ಅಬಕಾರಿ ಅಧಿಕಾರಿ ಅಶ್ವತಿ ಮುಂತಾದವರು ತಂಡದಲ್ಲಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಲ್ಲೆಯಲ್ಲಿ ಮಲೆನಾಡು ನಿವಾಸಿಗಳನ್ನು ಕಾಡು ಪ್ರಾಣಿಗಳ ಬೆದರಿಕೆಯಿಂದ ರಕ್ಷಿಸಬೇಕು ಎಂದು ಆಗ್ರಹಿಸಿ ಸಂಸದ ರಾಜಮೋಹನ್ ಉಣ್ಣಿತಾನ್ ಬೋವಿಕಾನದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಎಐಸಿಸಿ ಕಾರ್ಯದರ್ಶಿ ದೀಪಾದಾಸ್ ಉದ್ಘಾಟಿಸಿದರು. ಜಿಲ್ಲೆಯಲ್ಲಿ ಮಲೆನಾಡು ನಿವಾಸಿಗಳನ್ನು ಕಾಡು ಪ್ರಾಣಿಗಳ ಬೆದರಿಕೆಯಿಂದ ರಕ್ಷಿಸಬೇಕೆಂದು ಆಗ್ರಹಿಸಿ ಸಂಸದ ರಾಜಮೋಹನ್ ಉಣ್ಣಿತಾನ್ ಬೋವಿಕಾನದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. 10 ಗಂಟೆಗೆ ಉಪವಾಸ ಸತ್ಯಾಗ್ರಹ ಆರಂಭವಾಯಿತು. ಎಐಸಿಸಿ ಕಾರ್ಯದರ್ಶಿ ದೀಪದಾಸ್ ಉದ್ಘಾಟಿಸಿದರು. We can understand the pain of the people every day who are struggling and suffering and getting insecured by these animals. It is the global warming, it is the global issue. I am not saying that it is the only issue in Kerala. It is a global issue now. But the government has responsibility to take care of all the measures. They have failed to taking care of the measures. So LDF government is a failure government and we have to find the change for this government. ಮಲೆನಾಡು ವಲಯಗಳಲ್ಲಿ ಜನರು ನಿರಂತರವಾಗಿ ಕಾಡು ಪ್ರಾಣಿಗಳ ಬೆದರಿಕೆಯಿಂದ ಚಿಂತೆಯಲ್ಲಿದ್ದಾರೆ. ಮಲೆನಾಡು ನಿವಾಸಿಗಳಿಗೆ ಪೂರ್ಣ ರಕ್ಷಣೆ ನೀಡಲಾಗುವುದು ಎಂದು ഭരവസೆ ನೀಡಬೇಕು. ಇಲ್ಲವಾದಲ್ಲಿ ಅದಕ್ಕಾಗಿ ತೀವ್ರ ಹೋರಾಟ ನಡೆಸಲಾಗುವುದು ಎಂದು എച്ചരിಕೆ ನೀಡಿದರು. പുലി കാസർഗോട്ട് ഒരു വലിയ ഭീഷണി ഉയർത്തിയിരിക്കുകയാണ്. ഇപ്പോൾ മൃഗങ്ങളെ കൊന്നു തിന്നുകൊണ്ടിരിക്കുന്ന പുലി എപ്പോഴാണ് മനുഷ്യനെ ആക്രമിക്കുക എന്നുള്ളത് പറയാനാവില്ല. ഭീതിജനകമായൊരു അന്തരീക്ഷത്തിലാണ് കാസർഗോട്ടെ ജനങ്ങൾ ജീവിക്കുന്നത്. പ്രത്യേകിച്ച് മൂളിയാർ, കാർഡുക്ക, അതുപോലെ തന്നെ എളേരി തുടങ്ങിയ പ്രദേശങ്ങളിൽ പുലിയുടെ സാന്നിധ്യം ജനങ്ങൾ നേരിട്ട് കണ്ടു, പിന്നെ അവർ മനസ്സിലാക്കിയിട്ടുണ്ട്. പക്ഷേ പരാതിപ്പെട്ടിട്ട് യാതൊരു വിധമായ നടപടികളും സംസ്ഥാന സർക്കാരിൻ്റെ ഭാഗത്തുനിന്നുണ്ടാകുന്നില്ല. കാലോചിതമായ പരിഷ്കാരം നടപ്പിലാക്കേണ്ട ഉത്തരവാദിത്തത്തിൽ നിന്ന് ഒഴിഞ്ഞു മാറാനും പൂർവ്വകാല ഗവൺമെൻറ്റുകളെ കുറ്റപ്പെടുത്തി തങ്ങളുടെ തടി കഴിച്ചിലാക്കാനും ശ്രമിക്കുന്ന ഒരു ശ്രമമാണ് നമ്മൾ കണ്ടുകൊണ്ടിരിക്കുന്നത്. വന്യമൃഗങ്ങളെ സംരക്ഷിക്കണമെന്നുള്ള കാര്യത്തിൽ നമുക്ക് യാതൊരു തർക്കവുമില്ല. പക്ഷേ മനുഷ്യൻ്റെ ജീവന് കൂടി വില കൽപ്പിക്കുന്ന ഒരു സമീപനത്തിലേക്ക് ഗവൺമെൻറ്റുകൾ മാറണം. കാരണം റൈറ്റ് ടു ലിവ്, ജീവിക്കാനുള്ള അവകാശം ഭരണഘടനയിൽ മൗലികാവകാശമായി അംഗീകരിക്കപ്പെട്ടിട്ടുള്ളപ്പോൾ മനുഷ്യൻ്റെ ജീവന് പുല്ലിൻ്റെ വില പോലും കൊടുക്കാതെ
വന്യമൃഗ സംരക്ഷണ പേരിൽ മനുഷ്യനെ ഇങ്ങനെ മൃഗങ്ങൾക്ക് എറിഞ്ഞു കൊടുക്കുന്ന പ്രവണത ഇനി അവസാനിപ്പിക്കേണ്ടിയിരിക്കുന്നു. ಸಾಯಂಕಾಲ 6 ಗಂಟೆಗೆ ಸಮಾಪನ ಸಭೆ ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಿಪಿಐಎಂ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಸಾರ್ವಜನಿಕ ಸಮ್ಮೇಳನದೊಂದಿಗೆ ಸಮಾಪನಗೊಂಡಿತು. ಸಮಾಪನದ ಭಾಗವಾಗಿ ನಗರದಲ್ಲಿ ಕೆಂಪು ಸೇನೆಯ ಮಾರ್ಚ್ ನಡೆಸಲಾಯಿತು. ಸಿಪಿಐಎಂ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಾರ್ತ್ ಕೋರ್ಟ್ ಕಚೇರಿಯಲ್ಲಿ ನಡೆದ ಸಾರ್ವಜನಿಕ ಸಮ್ಮೇಳನದೊಂದಿಗೆ ಸಮಾಪನಗೊಂಡಿತು. ವಿಶೇಷವಾಗಿ ಸಿದ್ಧಪಡಿಸಿದ ಸೀತಾರಾಮ್ ಯೆಚೂರಿ ಕೋಡಿಚೇರಿ ಬಾಲಕೃಷ್ಣ ನಗರಿಯಲ್ಲಿ ನಡೆದ ಸಮ್ಮೇಳನವನ್ನು ಪಾಲಿಟ್ ಬ್ಯೂರೋ ಸದಸ್ಯ ಎ ವಿಜಯರಾಘವನ್ ಉದ್ಘಾಟಿಸಿದರು. കാർട്ടൂണിസ്റ്റ് ഗാന്ധിയെ ഒരു ആന പാപ്പാനായിട്ടാണ് ചിത്രീകരിച്ചത്. തൊട്ടു പിന്നിൽ ഒരു ആനയുടെ മുന്നിൽ പാപ്പാനായി മഹാത്മജി ഓടി ഒളിക്കുന്ന സൂര്യനസ്തമിക്കാത്ത ബ്രിട്ടീഷ് സാമ്രാജ്യത്വത്തിന്റെ അധിപ ബ്രിട്ടീഷ് മഹാരാജ്ഞി, അതിനപ്പുറത്ത് ബ്രിട്ടീഷ് പ്രധാനമന്ത്രി പേടിച്ചോടുകയാണ്. ആരെ കണ്ടിട്ട്? അടിമയായി കിടക്കുന്ന രാജ്യത്തിന്റെ പോരാളിയെ കണ്ട് അവരോടുന്നു എന്ന് ഒരു ഇംഗ്ലീഷ് ദിനപത്രം ഇംഗ്ലണ്ടിൽ പ്രസിദ്ധീകരിക്കുകയാണ് കാർട്ടൂൺ. ആലോചിക്കുക, അന്ന് അടിമകളാണ് നമ്മൾ. സ്വാതന്ത്ര്യമില്ലാത്ത ഇന്ത്യയെ കണ്ടാണ് ബ്രിട്ടീഷ് മഹാരാജ്ഞിയും ബ്രിട്ടീഷ് പ്രധാനമന്ത്രിയും ഓടിപ്പോയതെങ്കിൽ സ്വാതന്ത്ര്യത്തിന്റെ 75 വർഷം പിന്നിട്ട ഇന്ത്യയിലേക്ക് കിരാതനായ ആ ഡൊണാൾഡ് ട്രംപ് കയ്യും കാലും കെട്ടി ആളുകളെ കൊണ്ടുപോയി നടതള്ളുമ്പോ നിശബ്ദനായി നിൽക്കാൻ കഴിയുന്ന പോരായ്മയാണ് ഈ അതിതീവ്ര ഹിന്ദുത്വം കാണിച്ചിരിക്കുന്നതെങ്കിൽ അത്തരം പോരായ്മകളെ അതിജീവിക്കാനുള്ള കരുത്തിലേക്ക് ഇന്ത്യയെ നയിക്കാനാണ് ചെങ്കൊടി ഉയർത്തി കമ്മ്യൂണിസ്റ്റുകാർ പ്രവർത്തിക്കുന്നത് എന്നാണ് ആമുഖമായി എനിക്ക് സൂചിപ്പിക്കാനുള്ളത്. ഈ നാട് ഇവർക്ക് വേണ്ടിയുള്ളതാണോ? ഈ നാട് ഈ പ്രമാണിതത്തിന് കീഴ്പ്പെടുത്താനുള്ളതാണോ? ഈ നരേന്ദ്രമോദിയുടെ കീഴടങ്ങലിന്റെ വഴിയിലാണോ നാം പോവേണ്ടത്? 6 ಲಕ್ಷದಷ್ಟು ಕಾರ್ಯಕರ್ತರು ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿದ್ದರು. ಸಮಾಪನದ ಭಾಗವಾಗಿರುವ ಕೆಂಪು ಸೇನೆಯ ಮಾರ್ಚ್ ಆಲಾಮಿಪಳ್ಳಿ ಹೊಸ ಬಸ್ ನಿಲ್ದಾಣ ಪರಿಸರದಿಂದ ಆರಂಭವಾಯಿತು. ಕೇಂದ್ರೀಕರಿಸಿದ ಪ್ರದರ್ಶನವನ್ನು ಕೈಬಿಡಲಾಗಿತ್ತು. ಯುವ ಕಾರ್ಯಕರ್ತರು ಸಾರ್ವಜನಿಕ ಸಮ್ಮೇಳನ ನಗರಿಗೆ ಆಗಮಿಸಿದ್ದರು. ಜಿಲ್ಲಾ ರಾಜ್ಯ ಮುಖಂಡರು ಹೊರತಾಗಿ ಕೇಂದ್ರ ಸಮಿತಿ ಸದಸ್ಯರು ಸಾರ್ವಜನಿಕ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಸಮ್ಮೇಳನಕ್ಕೆ ಸಂಬಂಧಿಸಿ ನಗರದಲ್ಲಿ ಸಂಚಾರ ನಿರ್ಬಂಧಗಳನ್ನು ಹೇರಲಾಗಿತ್ತು. ನ್ಯೂಸ್ ಬ್ಯೂರೋ ಕಾಂಜಂಗಾಡ್. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಕೌನ್ಸಿಲ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಮಂಜೇಶ್ವರದಲ್ಲಿ ನಡೆಯಿತು. ಸಿಪಿಐ ರಾಜ್ಯ ಸಮಿತಿ ಸದಸ್ಯ ಅಡ್ವೊಕೇಟ್ ಗೋವಿಂದನ್ ಪಳ್ಳಿಕಾಪಿಲ್ ಉದ್ಘಾಟಿಸಿದರು. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಕೌನ್ಸಿಲ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಮಂಜೇಶ್ವರದಲ್ಲಿ ನಡೆಯಿತು. ಸಿಪಿಐ ರಾಜ್ಯ ಸಮಿತಿ ಸದಸ್ಯ ನ್ಯಾಯವಾದಿ ಗೋವಿಂದನ್ ಪಳ್ಳಿಕಾಪಿಲ್ ಉದ್ಘಾಟಿಸಿ ಮಾತನಾಡಿದರು. നമ്മുടെ രാജ്യത്തെ ബാങ്കുകൾ നൽകുന്ന കാർഷിക വായ്പ 28% ഉയർത്താൻ വേണ്ടി ബാങ്ക് ദേശസാൽക്കരണത്തിലൂടെ രാജ്യത്ത് കഴിഞ്ഞിരുന്നു. എന്നാൽ ഈ പുതിയ സാമ്പത്തിക നടപ്പിലാക്കി സമ്പന്നനെ വലിയ തോതിൽ സഹായിക്കുന്ന ബാങ്കിന്റെ വായ്പാ നയവും മറ്റൊക്കെ വന്നപ്പോൾ അത് പഴയ നിലയിലേക്ക് താഴ്ന്നുപോയി എന്നുള്ളതാണ്. കാർഷിക വായ്പയുടെ തോത് വളരെ ചുരുങ്ങിപ്പോയി എന്നുള്ളത് ഈ ഗവൺമെന്റിന്റെ ഒരു നയം വ്യക്തമാക്കുന്നു. ಎಐಟಿಯುಸಿ ಮುಖಂಡರಾದ ಟಿ ಕೃಷ್ಣನ್, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು, ಕೆಸಿಇಸಿ ಕಾರ್ಯದರ್ಶಿ ವಿನೋದನ್, ಜಯರಾಮ ಬಲ್ಲಂಗೂಡೇಲು, ಎಸ್ ರಾಮಚಂದ್ರ ಮುಂತಾದವರು ಉಪಸ್ಥಿತರಿದ್ದರು. ರಾಮಕೃಷ್ಣ ಕಡಂಬಾರ್, ಕರುಣಾಕರ ಕುನ್ನತ್, ಕೇಶವ ಬಾಯಿಕಟ್ಟೆ, ಸುಮಿತ್ರಾ ರಾಜನ್ ಅವರನ್ನೊಳಗೊಂಡ ಅಧ್ಯಕ್ಷೀಯ ಮಂಡಳಿಯ ನೇತೃತ್ವದಲ್ಲಿ ಸಮ್ಮೇಳನಕ್ಕೆ ಚಾಲನೆ ದೊರಕಿತು. ಬಿಸುಕುಮಾರನ್, ರಾಜನ್ ನಾಯರ್, ಹರೀಶ್ ಕೆಆರ್, ಪ್ರದೀಶ್ ಬಡಾಜಿಯವರನ್ನೊಳಗೊಂಡ ನಿಯಂತ್ರಿಕ ಸಮಿತಿ ಸಮ್ಮೇಳನವನ್ನು ನಿಯಂತ್ರಿಸಿತು. ಕಾಸರಗೋಡು ಜಿಲ್ಲೆಯ ಸುಮಾರು 102 ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ನಾಡನ್ನೇ ಶೋಕ ಸಾಗರವನ್ನಾಗಿಸಿತು. ಕಾಸರಗೋಡು ಪಡನಕಾಡ್ನಲ್ಲಿ ಲಾರಿ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿ 2 ಮೃತಪಟ್ಟ ಘಟನೆ. ಬೈಕ್ ಪ್ರಯಾಣಿಕರಾದ ಕಾಂಜಂಗಾಡ್ ಹಳೆಯ ಕಡಪುರ ನಿವಾಸಿಗಳಾದ ಆಶಿಕ್ ತನ್ವೀರ್ ಮೃತ ದುರ್ದೈವಿಗಳು. ಲಾರಿ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿ 2 ಮೃತಪಟ್ಟ ದಾರುಣ ಘಟನೆ ಕಾಸರಗೋಡಿನ ಪಡನಕಾಡ್ನಲ್ಲಿ ನಡೆದಿದೆ. ಬೈಕ್ ಪ್ರಯಾಣಿಕರಾದ ಕಾಂಜಂಗಾಡ್ ಹಳೆಯ ಕಡಪುರ ನಿವಾಸಿಗಳಾದ ಆಶಿಕ್ ತನ್ವೀರ್ ಆಗಿದ್ದಾರೆ ಮೃತ ದುರ್ದೈವಿಗಳು. ಶುಕ್ರವಾರ ರಾತ್ರಿ 9 ಗಂಟೆ ಸುಮಾರಿಗೆ ಪಡನಕಾಡ್ ಮೇಲ್ಸೇತುವೆ ಸಮೀಪ ಈ ಅಪಘಾತ ಸಂಭವಿಸಿರುವುದು. ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಲಾರಿಯ ಒಳಗೆ ಸಿಲುಕಿಕೊಂಡಿದೆ. ಮಾಹಿತಿ ತಿಳಿದು ಹೊಸದುರ್ಗ ಪೊಲೀಸರು ಹಾಗೂ ಕಾಂಜಂಗಾಡ್ನಿಂದ ಆಗಮಿಸಿದ ಅಗ್ನಿಶಾಮಕ ದಳ, ಸ್ಥಳೀಯ ನಿವಾಸಿಗಳು ಸೇರಿಯಾಗಿದೆ ಸಿಲುಕಿಕೊಂಡವರನ್ನು ಹೊರತೆಗೆದಿರುವುದು. ಅಷ್ಟರಲ್ಲೇ 2 ಯುವಕರು ಮೃತಪಟ್ಟಿದ್ದರು. ಮೃತದೇಹಗಳನ್ನು ಕಾಂಜಂಗಾಡ್ ಜಿಲ್ಲಾಸ್ಪತ್ರೆಯ ಶವಗಾರಕ್ಕೆ ಸ್ಥಳಾಂತರಿಸಲಾಗಿದೆ. ಈ ಘಟನೆಗೂ ಮುನ್ನ ಬೇರೆಡೆಗಳಲ್ಲಿ ಬೇರೆ ವಾಹನಗಳಿಗೆ ಲಾರಿ ಡಿಕ್ಕಿ ಹೊಡೆದಿದೆ ಎಂದು ತಿಳಿದು ಬಂದಿದೆ. ಲಾರಿ ಚಾಲಕ ಮದ್ಯಪಾನ ಮಾಡಿರಬೇಕು ಎಂಬ ಶಂಕೆ ವ್ಯಕ್ತವಾಗಿದೆ. ಘಟನೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ನಾರಂಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶಾಭಿಷೇಕದ ಪೂರ್ವಭಾವಿಯಾಗಿ ಶ್ರೀ ಉಮಾಮಹೇಶ್ವರ ಮತ್ತು ಸಪರಿವಾರ ದೇವರ ಪ್ರತಿಷ್ಠೆ ಜರುಗಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನಾರಂಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಬ್ರಹ್ಮಕಲಶಾಭಿಷೇಕದ ಪೂರ್ವಭಾವಿಯಾಗಿ ಶುಕ್ರವಾರ ಬೆಳಗ್ಗೆ ಶ್ರೀ ಉಮಾಮಹೇಶ್ವರ ಮತ್ತು ಸಪರಿವಾರ ದೇವರ ಪ್ರತಿಷ್ಠೆ ಜರುಗಿತು. 33 ಕೋಟಿ ದೇವತೆಗಳ ಆವಾಸ ಸ್ಥಾನವಾದ ಗೋವಿನ ದರ್ಶನದ ಸಂದರ್ಭ ಊರ ಪರವೂರ ಸಹಸ್ರಾರು ಮಂದಿ ಭಗವದ್ ಭಕ್ತರು ಪಾಲ್ಗೊಂಡು ಭಕ್ತಿಭಾವಗಳೊಂದಿಗೆ ದೇವರನ್ನು ಪ್ರಾರ್ಥಿಸಿದರು. ದೇಲಂಪಾಡಿ ಗಣೇಶ ತಂತ್ರಿಯವರ ನೇತೃತ್ವದಲ್ಲಿ ತಾಂತ್ರಿಕ ವಿಧಿವಿಧಾನಗಳೊಂದಿಗೆ ಜೀವಕಲಶಾಭಿಷೇಕ, ನಿದ್ರಾ ಕಲಶಾಭಿಷೇಕ, ಪ್ರತಿಷ್ಠಾ ಬಲಿ, ಅಂಕುರ ಪೂಜೆ ನಡೆಯಿತು. ಮಾಣಿಲ ಶ್ರೀಧಾಮದ ಪೀಠಾಧಿಪತಿಗಳಾದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ರಾತ್ರಿ ನಿತ್ಯ ನೈಮಿತ್ಯಾದಿಗಳ ನಿರ್ಣಯ, ಭದ್ರದೀಪವಿಟ್ಟು ಕವಾಟ ಬಂಧನ, ಅಂಕುರ ಪೂಜೆ, ಮಂಟಪ ಸಂಸ್ಕಾರ, ಸೋಪಾನ ಪೂಜೆ ನಡೆಯಿತು. ಭಜನಾ ಮಂಟಪದಲ್ಲಿ ವಿವಿಧ ಭಜನಾ ತಂಡಗಳಿಂದ ಭಜನಾ ಸೇವೆ ನಡೆಯಿತು. ಉಮಾಮಹೇಶ್ವರ ಸಾಂಸ್ಕೃತಿಕ ವೇದಿಕೆಯಲ್ಲಿ ವರ್ಷಿಣಿ ಆರ್ ಪುಣಿಂಚಿಂತಾಯ ಪುಂಡೂರು, ಆರ್ಯಾಂಬ ಮಾತ್ರ ಮಂಡಳಿ ನಾರಂಪಾಡಿಯವರಿಂದ ತಿರುವಾದಿರ, ವಿದುಷಿ ವಾಣಿಪ್ರಸಾದ್ ಕವಿಕೋಡು ಸುನಾದ ಸಂಗೀತ ಕಲಾಶಾಲೆ ಬದಿಯಡ್ಕ ಅವರಿಂದ ಶಾಸ್ತ್ರೀಯ ಸಂಗೀತ, ಸಾಯಂಕಾಲ ಕಲಾರತ್ನ ಶಮ್ನಾಡಿಗ ಕುಂಬಳೆಯವರ ಕೀರ್ತನ ಕುಟೀರದ ವಿದ್ಯಾರ್ಥಿಗಳಿಂದ ಹರಿಕಥಾ ಸತ್ಸಂಗ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಪ್ರೀಸ್ಕೂಲ್ ಶಿಕ್ಷಕರನ್ನು ಸಬಲೀಕರಣಗೊಳಿಸಲು ಸಮಗ್ರ ಶಿಕ್ಷಾ ಕೇರಳ ಸಿದ್ಧತೆ ನಡೆಸುತ್ತಿದೆ. ಇದಕ್ಕಾಗಿ 3 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮೊದಲ ಬ್ಯಾಚ್ನ ತರಬೇತಿಯನ್ನು ಕೋಡಕಾಡ್ನ ಕದಲಿವನದಲ್ಲಿ ಜಿಲ್ಲಾ ಪಂಚಾಯತ್ ಕಲ್ಯಾಣ ಸ್ಥಾಯಿ ಸಮಿತಿ ಚೇರ್ಮನ್ ಎಂ ಮನು ಉದ್ಘಾಟಿಸಿದರು. ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಪ್ರೀಸ್ಕೂಲ್ ಶಿಕ್ಷಕರನ್ನು ಸಬಲೀಕರಣಗೊಳಿಸಲು ಸಮಗ್ರ ಶಿಕ್ಷಾ ಕೇರಳ ಸಿದ್ಧತೆ ನಡೆಸುತ್ತಿದೆ. ಇದಕ್ಕಾಗಿ 3 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಕಾಸರಗೋಡು ಜಿಲ್ಲೆಯ 73 ಪ್ರೀಸ್ಕೂಲ್ ಶಿಕ್ಷಕರಿಗೆ 2 ಹಂತಗಳಲ್ಲಿ ತರಬೇತಿ ಆಯೋಜಿಸಲಾಗಿರುವುದು. ಮೊದಲ ಬ್ಯಾಚ್ನ ತರಬೇತಿಯನ್ನು ಕೊಡಕಾಡ್ನ ಕದಲಿವನದಲ್ಲಿ ಜಿಲ್ಲಾ ಪಂಚಾಯತ್ ಕಲ್ಯಾಣ ಸ್ಥಾಯಿ ಸಮಿತಿ ಚೇರ್ಮನ್ ಎಂ ಮನು ಉದ್ಘಾಟಿಸಿದರು. എല്ലാ രീതിയിലും ഒരു പൊതുവിദ്യാഭ്യാസം ഏത് രീതിയിൽ ശക്തിപ്പെടുമെന്ന് കൃത്യമായി തിരിച്ചറിഞ്ഞുകൊണ്ടുള്ള ഒരു മാറ്റം നമ്മുടെ കേരളത്തിൽ വന്നിട്ടുണ്ട്. അതിൻ്റെ ഭാഗമായിട്ടൊക്കെ തന്നെയാണ് നമ്മുടെ പ്രീ സ്കൂൾ സംവിധാനമൊക്കെ ഏറ്റവും നല്ല രീതിയിൽ നമ്മുടെ സർക്കാർ വിദ്യാലയങ്ങൾ നടന്നു വരുന്നത്. നമുക്കറിയാം, ഒരു കാലഘട്ടത്തിൻ്റെ മാറ്റം, 2 യുഗങ്ങളുടെ മാറ്റമായിട്ടാണ് നമ്മുടെ വിദ്യാഭ്യാസ സ്ഥാപനങ്ങൾക്ക് ഇത് കാണാൻ കഴിയുന്നത്. ಜಿಲ್ಲಾ ಯೋಜನಾ ಸಂಯೋಜಕ ವಿಎಸ್ ಬಿಜುರಾಜ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯಕ್ರಮಾಧಿಕಾರಿ ಕೆಪಿ ರಂಜಿತ್ ಯೋಜನೆಯನ್ನು ವಿವರಿಸಿದರು. ಬ್ಲಾಕ್ ಯೋಜನಾ ಸಂಯೋಜಕ ವಿವಿ ಸುಬ್ರಹ್ಮಣ್ಯನ್ ಮಾತನಾಡಿದರು. ವಲಯ ಸಂಪನ್ಮೂಲ ವ್ಯಕ್ತಿಗಳಾದ ಪಿ ರಾಜಗೋಪಾಲನ್, ಕೆ ಸುದೀಶ್, ಜುವೈರಿಯಾ, ಜಯಶ್ರೀ ತರಬೇತಿಯ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಮಸ್ತ ಕೇರಳ ಮದ್ರಸಾ ಮ್ಯಾನೇಜ್ಮೆಂಟ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಶಂಸುಲ್ ಉಲಮಾಯುಡೆ ಲೋಕಂ ಎಂಬ ವಿಚಾರ ಸಂಕಿರಣ ಫೆಬ್ರವರಿ 10ರಂದು ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶಂಸುಲ್ ಉಲಮಾ ಇಸ್ಲಾಮಿಕ್ ಅಕಾಡೆಮಿ ನಡೆಸುತ್ತಿರುವ ಅಲ್ಬೀರ್ ಸಂಸ್ಥೆಗಳ ಪ್ರಾಥಮಿಕ ಶಾಲಾ ಕಟ್ಟಡ ಮತ್ತು ಕಲಂದರಿಯ ಅರಬಿಕ್ ಕಾಲೇಜಿನ ಶಿಲಾನ್ಯಾಸ ನಡೆಯಿತು. ಸಾಯದಿನ್ ಪಿಎಂ ಸೈನುಲ್ ಆಬಿದಿನ್ ತಂಗಳ್ ಅಲ್ ಬುಖಾರಿ ಕುನ್ನುಂಗೈ ಶಿಲಾನ್ಯಾಸ ಕಾರ್ಯವನ್ನು ನೆರವೇರಿಸಿದರು. ಶಂಸುಲ್ ಉಲಮಾ ಇಸ್ಲಾಮಿಕ್ ಅಕಾಡೆಮಿ ಚೇರ್ಮನ್ ಇ ಅಬ್ದುಲ್ಲಾ ಕುನ್ಯು ಅಧ್ಯಕ್ಷತೆ ವಹಿಸಿದ್ದರು. ಪಿಕೆ ಮೊಹಮ್ಮದ್ ಕುಂಜಿ ಮುಸ್ಲಿಯಾರ್, ಸಕೀರ್ ಮುಸ್ಲಿಯಾರ್, ಎಂ ಅಹಮ್ಮದ್, ಮೊಹಮ್ಮದ್ ಜೈನುದ್ದೀನ್ ಕುನ್ನಲ್, ವೈ ಅಬ್ದುಲ್ ಖಾದರ್, ಬಂಡಿಚಲ್ ಮೊಹಮ್ಮದ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಎಲ್ಪಿ ಶಾಲೆ ಮುಳಿಂಜ ಹಾಗೂ ಜಿಎಂಎಲ್ಪಿ ಶಾಲೆ ಉದ್ಯಾವರ ತೋಟ ಇವರ ಜಂಟಿ ಆಶ್ರಯದಲ್ಲಿ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಯಿತು. ಸುಮಾರು 40ರಷ್ಟು ವಿದ್ಯಾರ್ಥಿಗಳು ಉತ್ಸಾಹದಿಂದ ಪ್ರವಾಸದಲ್ಲಿ ಪಾಲ್ಗೊಂಡರು.
ಜಿಎಲ್ಪಿ ಶಾಲೆ ಮುಳಿಂಜ ಹಾಗೂ ಜಿಎಂಎಲ್ಪಿ ಶಾಲೆ ಉದ್ಯಾವರ ತೋಟ ಇವರ ಜಂಟಿ ಆಶ್ರಯದಲ್ಲಿ ಶೈಕ್ಷಣಿಕ ಪ್ರವಾಸ ಕೈಗೊಳ್ಳಲಾಯಿತು. ಪಿಲಿಕುಳ ನಿಸರ್ಗಧಾಮ, ಮಾನಸ ವಾಟರ್ ಪಾರ್ಕ್, ತಾರಾಲಯ, ವಿಜ್ಞಾನ ಉದ್ಯಾನ ಮೊದಲಾದ ಕೇಂದ್ರಗಳಿಗೆ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿರುವುದು. ಸುಮಾರು 40 ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದರು. ಮಕ್ಕಳಿಗೆ ಎಲ್ಲಿಲ್ಲದ ಸಂಭ್ರಮವಾಗಿ ಮಾರ್ಪಟ್ಟಿತು ಈ ಶೈಕ್ಷಣಿಕ ಪ್ರವಾಸ. ಮುಳಿಂಜ ಶಾಲೆಯ ಮುಖ್ಯ ಶಿಕ್ಷಕಿ ಚಿತ್ರಾವತಿ ಚಿಗುರುಪಾದೆ, ಉದ್ಯಾವರ ತೋಟ ಶಾಲೆಯ ಮುಖ್ಯೋಪಾಧ್ಯಾಯ ಇಸ್ಮಾಯಿಲ್ ಮಿಯಪ್ಪದವು ನೇತೃತ್ವ ನೀಡಿದರು. ಅಧ್ಯಾಪಕರಾದ ರವಿಶಂಕರ, ಅಬ್ದುಲ್ ಬಶೀರ್, ರಿಯಾಜ್ ಎಂಎಸ್, ಧನ್ಯಾ, ಫಜೀನಾ ಮುಂತಾದವರು ಸಹಕರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶಂಸುಲ್ ಉಲಮಾ ಇಸ್ಲಾಮಿಕ್ ಅಕಾಡೆಮಿ ನಡೆಸುತ್ತಿರುವ ಅಲ್ಬೀರ್ ಸಂಸ್ಥೆಗಳ ಪ್ರಾಥಮಿಕ ಶಾಲಾ ಕಟ್ಟಡ ಮತ್ತು ಕಲಂದರಿಯಾ ಅರೇಬಿಕ್ ಕಾಲೇಜಿನ ಶಿಲಾನ್ಯಾಸ ನಡೆಯಿತು. ಸೈಯದೀನ್ PM ಸೈನುಲ್ ಆಬಿದೀನ್ ತಂಗಳ್ ಅಲ್ ಬುಖಾರಿ ಕುನ್ನಂಗಾಯ್ ಶಿಲಾನ್ಯಾಸ ಕಾರ್ಯವನ್ನು ನೆರವೇರಿಸಿದರು. 4 ದಶಕಗಳ ಕಾಲ ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಪ್ರಮುಖ ವಿದ್ವಾಂಸ ಹಾಗೂ ಸೂಫಿಯಾಗಿದ್ದ ಶಂಸುಲ್ ಉಲಮಾ ಈಕೆ ಅಬುಬಕರ್ ಮುಸ್ಲಿಯಾರುಡೆ ಕಾಯ್ಚಪಾಡುಗಳೆಂಬ ವಿಷಯದ ಕುರಿತು ವಿಚಾರ ಸಂಕಿರಣ ನಡೆಯಲಿದೆ. ಫೆಬ್ರವರಿ 10ರಂದು ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಸಮಸ್ತ ಶಿಕ್ಷಣ ಮಂಡಳಿ ಕೋಶಾಧಿಕಾರಿ ಪಾಣಕಾಡ್ ಸಯೀದ್ ಸ್ವಾದಿಕ್ ಅಲಿ ಶಿಹಾಬ್ ತಂಗಳ್ ಉದ್ಘಾಟಿಸುವರು. ಜಿಲ್ಲಾಧ್ಯಕ್ಷ MS ತಂಗಳ್ ಮದನಿ ಒಳಮುಂಡ ಅಧ್ಯಕ್ಷತೆ ವಹಿಸುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. സമസ്തക്ക് അനുകൂലമല്ലാത്ത എന്ന് പറഞ്ഞാൽ സുന്നത്ത് ജമാഅത്തിൻ്റെ ആശയ ആദർശങ്ങൾക്ക് വിരുദ്ധമായിരുന്ന ഏത് നയങ്ങളെയും അതിനെ വേണ്ടുന്ന നിലയിൽ അതിനെ പിന്തള്ളുവാനും സമസ്ത എന്ന പ്രസ്ഥാനത്തിനെയും സുന്നത്ത് ജമാഅത്തിനെയും ഇവിടെ ഉറച്ച നിലയിൽ സുന്നി ബോധം ജനങ്ങളിൽ ഉണ്ടാകുവാൻ വേണ്ടി ഉണ്ടാക്കി തന്ന ഒരു മഹാ നേതാവാണ് ബഹുമാനപ്പെട്ട ശംസുൽ ഉലമ. പക്ഷേ ഇന്ന് ജീവിച്ചിരിക്കുന്ന കുറേ കക്ഷികൾക്ക് ആ മഹാൻ അവറുകളെ പറ്റിയോ അദ്ദേഹത്തിൻ്റെ സേവനത്തിനെ പറ്റിയോ ആർക്കും അറിഞ്ഞു കാണില്ല. അതെല്ലാം എന്ന് ഉൾക്കൊള്ളിച്ച് ഒന്ന് പ്രതിപാദിക്കാൻ വേണ്ടിയാണ് 10-ാം തീയതി തിങ്കളാഴ്ച 10 മണിക്ക് സെമിനാർ ശംസുൽ ഉലമയുടെ ലോകം എന്ന സെമിനാർ ഞങ്ങളിവിടെ നടത്താൻ വേണ്ടി തീരുമാനിച്ചത്. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ MS ತಂಗಳ್ ಮದನಿ ಒಳಮುಂಡ, ಪ್ರಧಾನ ಕಾರ್ಯದರ್ಶಿ ರಾಶಿದ್ ಬೆಳಿಂಜ, ಸ್ವಾಗತ ಸಂಘದ ಚೇರ್ಮನ್ CM ಅಬ್ದುಲ್ ಖಾದರ್ ಹಾಜಿ ಚೆರ್ಕಳ, ಪ್ರಧಾನ ಸಂಚಾಲಕ ಗೋವಾ ಅಬ್ದುಲ್ಲಾ ಹಾಜಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಜಂಗಾಡ್ ರೈಲು ನಿಲ್ದಾಣದ ಪ್ರದೇಶದಿಂದ ಬೈಕ್ ಕಳ್ಳತನ, 19 ವರ್ಷದ ಯುವಕ ವಶಕ್ಕೆ. ಮನೆಯಲ್ಲಿರಿಸಿದ್ದ 2 ಕಿಲೋ ಗಾಂಜಾ ವಶಕ್ಕೆ. ಕಾಸರಗೋಡು ಕೋಯಿಪಾಡಿ ಬಾಲಂಪಾಡಿ ಎಂಬಲ್ಲಿ ಘಟನೆ. ಜಿಲ್ಲೆಯಲ್ಲಿ ಮಲೆನಾಡು ನಿವಾಸಿಗಳನ್ನು ಕಾಡು ಪ್ರಾಣಿಗಳ ಬೆದರಿಕೆಯಿಂದ ರಕ್ಷಿಸಬೇಕು ಎಂದು ಆಗ್ರಹ. ಸಂಸದ ರಾಜ್ಮೋಹನ್ ಉಣ್ಣಿತಾನ್ ಅವರಿಂದ ಬೋವಿಕಾನದಲ್ಲಿ ಉಪವಾಸ ಸತ್ಯಾಗ್ರಹ. ಸಿಪಿಐಎಂ ಕಾಸರಗೋಡು ಜಿಲ್ಲಾ ಸಮ್ಮೇಳನ, ಸಾರ್ವಜನಿಕ ಸಮ್ಮೇಳನದೊಂದಿಗೆ ಸಮಾಪನ. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಕೌನ್ಸಿಲ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ, ಸಿಪಿಐ ರಾಜ್ಯ ಸಮಿತಿ ಸದಸ್ಯ ಅಡ್ವೊಕೇಟ್ ಗೋವಿಂದನ್ ಪಳ್ಳಿಕಾಪಿಲ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.